ಮುನಿಸನ್ನ ಮರೆತು ಒಂದಾದ್ರ ಸಾಹುಕಾರ್ ಮತ್ತು ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪಘಾತಕ್ಕೀಡಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಮಾಡಿ ಕಾರು ಅಪಘಾತದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ CLP ಸಭೆಯಲ್ಲಿ ಗಲಾಟೆ ಮಧ್ಯೆ ಬಳಿಕ ಮುಖಾಮುಖಿ ಆಗಿದ್ದಾರೆ. ಅಲ್ಲಿವರೆಗೂ ಕೂಡ ಯಾರು ಗಮನ ಕೊಟ್ಟಿರಲಿಲ್ಲ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಶಾಸಕರಾಗಿರುವಂಥ ಶಿವಲಿಂಗೇಗೌಡರು ಆಗಾಗ ಡೈಲಾಗನ್ನು ಹೊಡೆದು ಮಿಂಚ್ತಾ ಇರ್ತಾರೆ. ಈ ಹಿಂದೆ ಕೂಡ ಒಂದು ನಾಟಕದ ಸಂದರ್ಭದಲ್ಲಿ ಒಂದು ಡೈಲಾಗನ್ನು ಹೊಡೆದಿದ್ರು. ಈಗ ಮತ್ತೊಮ್ಮೆ ಭೀಮನ ಡೈಲಾಗನ್ನು ಹೊಡೆದು ಮಿಂಚಿದ್ದಾರೆ. ನಾಟಕ ಉದ್ಘಾಟನೆಗೆ ತೆರಳಿ ಭೀಮನ ಪಾತ್ರ ಅಭಿನಯ ನಿರ್ವಹಿಸಿದ್ದಾರೆ. ಕಾಂಗ್ರೆಸ್ನ ಶಾಸಕ ಶಿವಲಿಂಗೇಗೌಡ ಕಲೆಗೆ ಜನ ಫಿದಾ ಆಗಿದ್ದಾರೆ. ಅರಸೀಕೆರೆಯ ಗುತ್ತಿನೆಕೆರೆ ಗ್ರಾಮದಲ್ಲಿ ನಾಟಕಕ್ಕೆ ಚಾಲನೆ ನೀಡುವಂಥ ಸಂದರ್ಭದಲ್ಲಿ ಭೀಮನ ಡೈಲಾಗ್ ಹೇಳುವಂತೆ ಜನರು ಒತ್ತಾಯಿಸ್ತಾರೆ. ಆಗ ಗದೆಯನ್ನು ಹಿಡಿದು ದ್ರೌಪದಿ ಜೊತೆಗಿನ ಸಂಭಾಷಣೆಯನ್ನು ಹೇಳ್ತಾರೆ ಶಾಸಕ. ಭೀಮನ ಪಾತ್ರ ಮಾಡಿದಾಗ ಒಂದು ಸನ್ನಿವೇಶ ಮುನಿಸನ್ನ ಮರೆತು ಒಂದಾದ್ರ ಸಾಹುಕಾರ್ ಮತ್ತು ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪಘಾತಕ್ಕೀಡಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಮಾಡಿ ಕಾರು ಅಪಘಾತದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ CLP ಸಭೆಯಲ್ಲಿ ಗಲಾಟೆ ಮಧ್ಯೆ ಬಳಿಕ ಮುಖಾಮುಖಿ ಆಗಿದ್ದಾರೆ. ಅಲ್ಲಿವರೆಗೂ ಕೂಡ ಯಾರು ಗಮನ ಕೊಟ್ಟಿರಲಿಲ್ಲ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಶಾಸಕರಾಗಿರುವಂಥ ಶಿವಲಿಂಗೇಗೌಡರು ಆಗಾಗ ಡೈಲಾಗನ್ನು ಹೊಡೆದು ಮಿಂಚ್ತಾ ಇರ್ತಾರೆ. ಈ ಹಿಂದೆ ಕೂಡ ಒಂದು ನಾಟಕದ ಸಂದರ್ಭದಲ್ಲಿ ಒಂದು ಡೈಲಾಗನ್ನು ಹೊಡೆದಿದ್ರು. ಈಗ ಮತ್ತೊಮ್ಮೆ ಭೀಮನ ಡೈಲಾಗನ್ನು ಹೊಡೆದು ಮಿಂಚಿದ್ದಾರೆ. ನಾಟಕ ಉದ್ಘಾಟನೆಗೆ ತೆರಳಿ ಭೀಮನ ಪಾತ್ರ ಅಭಿನಯ ನಿರ್ವಹಿಸಿದ್ದಾರೆ. ಕಾಂಗ್ರೆಸ್ನ ಶಾಸಕ ಶಿವಲಿಂಗೇಗೌಡ ಕಲೆಗೆ ಜನ ಫಿದಾ ಆಗಿದ್ದಾರೆ. ಅರಸೀಕೆರೆಯ ಗುತ್ತಿನೆಕೆರೆ ಗ್ರಾಮದಲ್ಲಿ ನಾಟಕಕ್ಕೆ ಚಾಲನೆ ನೀಡುವಂಥ ಸಂದರ್ಭದಲ್ಲಿ ಭೀಮನ ಡೈಲಾಗ್ ಹೇಳುವಂತೆ ಜನರು ಒತ್ತಾಯಿಸ್ತಾರೆ. ಆಗ ಗದೆಯನ್ನು ಹಿಡಿದು ದ್ರೌಪದಿ ಜೊತೆಗಿನ ಸಂಭಾಷಣೆಯನ್ನು ಹೇಳ್ತಾರೆ ಶಾಸಕ. ಭೀಮನ ಪಾತ್ರ ಮಾಡಿದಾಗ ಒಂದು ಸನ್ನಿವೇಶ
ಮನಸ್ಸನ್ನು ಮರೆತು ಒಂದಾದ್ರ ಸಾಹುಕಾರ್ ಮತ್ತು ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪಘಾತಕ್ಕೀಡಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಮಾಡಿ ಕಾರು ಅಪಘಾತದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ CLP ಸಭೆಯಲ್ಲಿ ಗಲಾಟೆ ಮಧ್ಯೆ ಬಳಿಕ ಮುಖಾಮುಖಿ ಆಗಿದ್ದಾರೆ. ಅಲ್ಲಿವರೆಗೂ ಕೂಡ ಯಾರು ಗಮನ ಕೊಟ್ಟಿರಲಿಲ್ಲ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಶಾಸಕರಾಗಿರುವಂಥ ಶಿವಲಿಂಗೇಗೌಡರು ಆಗಾಗ ಡೈಲಾಗನ್ನು ಹೊಡೆದು ಮಿಂಚ್ತಾ ಇರ್ತಾರೆ. ಈ ಹಿಂದೆ ಕೂಡ ಒಂದು ನಾಟಕದ ಸಂದರ್ಭದಲ್ಲಿ ಒಂದು ಡೈಲಾಗನ್ನು ಹೊಡೆದಿದ್ರು. ಈಗ ಮತ್ತೊಮ್ಮೆ ಭೀಮನ ಡೈಲಾಗನ್ನು ಹೊಡೆದು ಮಿಂಚಿದ್ದಾರೆ. ನಾಟಕ ಉದ್ಘಾಟನೆಗೆ ತೆರಳಿ ಭೀಮನ ಪಾತ್ರಾಭಿನಯ ನಿರ್ವಹಿಸಿದ್ದಾರೆ. ಕಾಂಗ್ರೆಸ್ನ ಶಾಸಕ ಶಿವಲಿಂಗೇಗೌಡ ಕಲೆಗೆ ಜನ ಫಿದಾ ಆಗಿದ್ದಾರೆ. ಅರಸೀಕೆರೆಯ ಗುತ್ತಿನೆಕೆರೆ ಗ್ರಾಮದಲ್ಲಿ ನಾಟಕಕ್ಕೆ ಚಾಲನೆ ನೀಡುವಂಥ ಸಂದರ್ಭದಲ್ಲಿ ಭೀಮನ ಡೈಲಾಗ್ ಹೇಳುವಂತೆ ಜನರು ಒತ್ತಾಯಿಸ್ತಾರೆ. ಆಗ ಗದೆಯನ್ನು ಹಿಡಿದು ದ್ರೌಪದಿ ಜೊತೆಗಿನ ಸಂಭಾಷಣೆಯನ್ನು ಹೇಳ್ತಾರೆ ಶಾಸಕ. ಭೀಮನ ಪಾತ್ರ ಮಾಡಿದಾಗ ಒಂದು ಸನ್ನಿವೇಶ ಮನಸ್ಸನ್ನು ಮರೆತು ಒಂದಾದ್ರ ಸಾಹುಕಾರ್ ಮತ್ತು ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪಘಾತಕ್ಕೀಡಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಮಾಡಿ ಕಾರು ಅಪಘಾತದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ CLP ಸಭೆಯಲ್ಲಿ ಗಲಾಟೆ ಮಧ್ಯೆ ಬಳಿಕ ಮುಖಾಮುಖಿ ಆಗಿದ್ದಾರೆ. ಅಲ್ಲಿವರೆಗೂ ಕೂಡ ಯಾರು ಗಮನ ಕೊಟ್ಟಿರಲಿಲ್ಲ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಶಾಸಕರಾಗಿರುವಂಥ ಶಿವಲಿಂಗೇಗೌಡರು ಆಗಾಗ ಡೈಲಾಗನ್ನು ಹೊಡೆದು ಮಿಂಚ್ತಾ ಇರ್ತಾರೆ. ಈ ಹಿಂದೆ ಕೂಡ ಒಂದು ನಾಟಕದ ಸಂದರ್ಭದಲ್ಲಿ ಒಂದು ಡೈಲಾಗನ್ನು ಹೊಡೆದಿದ್ರು. ಈಗ ಮತ್ತೊಮ್ಮೆ ಭೀಮನ ಡೈಲಾಗನ್ನು ಹೊಡೆದು ಮಿಂಚಿದ್ದಾರೆ. ನಾಟಕ ಉದ್ಘಾಟನೆಗೆ ತೆರಳಿ ಭೀಮನ ಪಾತ್ರಾಭಿನಯ ನಿರ್ವಹಿಸಿದ್ದಾರೆ. ಕಾಂಗ್ರೆಸ್ನ ಶಾಸಕ ಶಿವಲಿಂಗೇಗೌಡ ಕಲೆಗೆ ಜನ ಫಿದಾ ಆಗಿದ್ದಾರೆ. ಅರಸೀಕೆರೆಯ ಗುತ್ತಿನೆಕೆರೆ ಗ್ರಾಮದಲ್ಲಿ ನಾಟಕಕ್ಕೆ ಚಾಲನೆ ನೀಡುವಂಥ ಸಂದರ್ಭದಲ್ಲಿ ಭೀಮನ ಡೈಲಾಗ್ ಹೇಳುವಂತೆ ಜನರು ಒತ್ತಾಯಿಸ್ತಾರೆ. ಆಗ ಗದೆಯನ್ನು ಹಿಡಿದು ದ್ರೌಪದಿ ಜೊತೆಗಿನ ಸಂಭಾಷಣೆಯನ್ನು ಹೇಳ್ತಾರೆ ಶಾಸಕ. ಭೀಮನ ಪಾತ್ರ ಮಾಡಿದಾಗ ಒಂದು ಸನ್ನಿವೇಶ